ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ವರುಣ್ ಕುಮಾರ್ ಜೆ ಅಂತ. ನಾನು ಜನರಲ್ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಲೇಸರ್ ಸರ್ಜರೀಸ್ ಮಾಡ್ತೀನಿ. ಬನ್ನಿ ಇವತ್ತು ಲೇಸರ್ ಸರ್ಜರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಫೈಲ್ಸ್ ನಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದು ಇಂಟರ್ನಲ್ ಫೈಲ್ಸ್ ಮತ್ತೆ ಎಕ್ಸ್ಟರ್ನಲ್ ಫೈಲ್ಸ್. ಏನು ಡೆಂಟೇಟ್ ಲೈನ್ ಅಂತ ಬುಧದ್ವಾರದಲ್ಲಿ ಇರುತ್ತೆ, ಅದ್ರ ಮೇಲೆ ಬರುವಂತದ್ದು ಇಂಟರ್ನಲ್ ಫೈಲ್ಸ್, ಅದರಿಂದ ಕೆಳಗಡೆ ಬರುವಂತದ್ದು ಎಕ್ಸ್ಟರ್ನಲ್ ಫೈಲ್ಸ್. ಫೈಲ್ಸ್ ಅಲ್ಲಿ 4 ಗ್ರೇಡ್ ಬರುತ್ತೆ. ಸೊ ಒಂದು ರಕ್ತನಾಳ ಸ್ವೆಲ್ಲಿಂಗ್ ಆಗಿರುತ್ತೆ, ಸೊ ವಿತ್ ಬ್ಲೀಡಿಂಗ್ ಬರುತ್ತೆ. ಎರಡನೇದು ಸ್ವೆಲ್ಲಿಂಗ್ ಆಗಿ ಅದು ಮೋಷನ್ ಬುಧದ್ವಾರದಿಂದ ಹೊರಗಡೆ ಬರುತ್ತೆ, ಹಾಗೂ ಮೋಷನ್ ಮಾಡಿ ಆದ್ಮೇಲೆ ಅದಷ್ಟೇ ಒಳಗಡೆ ಹೋಗುತ್ತೆ. ಸೊ ಮೂರನೇ ತರದ್ದು ಮೋಷನ್ ಮಾಡಿದಾಗ ಸ್ವೆಲ್ಲಿಂಗ್ ಬರುತ್ತೆ, ಪೇಷಂಟ್ ಆ ಸ್ವೆಲ್ಲಿಂಗ್ ನ ಒಳಗಡೆ ತಳ್ಕೊತಾರೆ. ಸೊ ನಾಲ್ಕನೇದು ಆ ಸ್ವೆಲ್ಲಿಂಗ್ ಹೊರಗಡೆ ಬರುತ್ತೆ, ಪೇಷಂಟ್ ಬೆರಳಾಕಿ ಒಳಗಡೆ ತಳ್ಳೋದ್ರೂ ಅದು ಹೋಗೋದಿಲ್ಲ. ಓಪನ್ ಸರ್ಜರಿಯಲ್ಲಿ ಯೂಶಲಿ ನಾವು ಕಟ್ ಮಾಡಿ ಸರ್ಜರಿ ಮಾಡ್ತೀವಿ, ಸ್ಕಿನ್ ಕಟ್ ಆಗುತ್ತೆ, ಹಂಗಾಗಿ ಪೇಷಂಟ್ ಹಾಸ್ಪಿಟಲ್ ಸ್ಟೇ ಜಾಸ್ತಿ ಆಗುತ್ತೆ, ಪೇನ್ ಜಾಸ್ತಿ ಇರುತ್ತೆ, ಮೋಷನ್ ಮಾಡ್ಬೇಕಾದ್ರೆ ಸಿವಿಯರ್ ಪೇನ್ ಇರುತ್ತೆ, ಬ್ಲೀಡಿಂಗ್ ಎಲ್ಲ ಇರುತ್ತೆ. ಸೊ ಅದೇ ಲೇಸರ್ ಸರ್ಜರಿ ಆದ್ರೆ ನಾವು ಸ್ಕಿನ್ ಕಟ್ ಮಾಡೋದಿಲ್ಲ, ಪೇನ್ ಕಮ್ಮಿ ಇರುತ್ತೆ, ಡೇ ಕೇರ್ ಸರ್ಜರಿ ಇರುತ್ತೆ, ಬೆಳಗ್ಗೆ ಬಂದು ಸಾಯಂಕಾಲ ಮನೆಗೆ ಹೋಗ್ಬೋದು, ಹಾಗೂ ಬೇಗ ಕೆಲಸಕ್ಕೆ ರೆಸ್ಯೂಮ್ ಆಗ್ಬೋದು. ಪೇಷಂಟ್ ಬಂದು ಒಂದು 4-5 ಡೇಸ್ ರೆಸ್ಟ್ ಬೇಕಾಗುತ್ತೆ. ರೆಸ್ಟ್ ಅಂದ್ರೆ ಏನು ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲ, ನಾರ್ಮಲ್ ಆಗಿ ಓಡಾಡ್ಕೊಂಡಿರ್ಬೋದು. ಸೊ ಅದಾದ ನಂತರ he can go back to work soon. So ಇದೆಲ್ಲ ಅಡ್ವಾಂಟೇಜಸ್ ಆಫ್ ಲೇಸರ್ ಸರ್ಜರಿ.